ಅವನ ತುಟಿಗಳು ಅವಳ ತುಟಿಗಳನ್ನ ತನ್ನದಾಗಿಸ್ಕೊಂಡ್ವು. ದೀಕ್ಷಾ ಒಮ್ಮೆ ನಡುಕ್ ಹೋದ್ಲು. ಅವನ ನಾಲಿಗೆ ಅವಳ ತುಟಿ ಮೇಲಿದ್ದ ಪಾಯಸದ ಗುಳನ್ನು ಸವಿತು. ಮೃದುವಾಗ ಅವನ ನಾಲಿಗೆ ಅವಳ ತುಟಿಗಳನ್ನ ಸವರಿದವು. ದೀಕ್ಷಾಳ ಕೈಗಳು ವಿಕ್ರಮನ ಬೆನ್ನಿನ ಮೇಲೆ ಗಟ್ಟಿಯಾಗುತ್ತಿದ್ದವು. ಅವಳ ಎದೆ ಭಾಗವು ಅವನ ಎದೆಗಪ್ಪಳಿಸ್ತು. ಅವಳ ಕೆಳತುಟಿ ಮತ್ತು ಮೇಲುತುಟಿಯನ್ನು ಅವನು ಮತ್ತೆ ಮತ್ತೆ ಸವಿಯತೊಡಗಿದ. ನಾಲಿಗೆಗಳು ಒಂದಕ್ಕೊಂದು ಬೆಸೆದುಕೊಂಡವು. ಅವಳ ಟಾಪ್ ಒಳಗಿನಿಂದ ಅವನ ಕೈಗಳು ಅವಳ ಹೊಟ್ಟೆ ಮೇಲೆ ಸವರದ್ವು. ದೀಕ್ಷಾ ನಡುಗುತ್ತಾ ಅವನ ತಲೆ ಕೂದಲನ್ನು ಹಿಡಿದು ಎಳೆದ್ಲು. ಆವೇಶದಿಂದ ಅವನು ಅವಳ ತುಟಿಗಳನ್ನ ಕಚ್ಚಿ ಎಳೆದ. ತುಟಿಯಲ್ಲಿ ರಕ್ತದ ರುಚಿ ತಿಳಿದಿದ್ರು ಪರಸ್ಪರ ಬಿಟ್ಟು ಸರಿಯಲಾಗದೆ ಇಬ್ಬರು ಪೈಪೋಟಿಗೆ ಬಿದ್ದವರಂತೆ ಚುಂಬಿಸಿದ್ರು. ಅವಳಿಂದ ಸಣ್ಣದಾಗಿ ಉಸಿರಿನ ಸದ್ದು ಹೊರಬರ್ತಿತ್ತು. ಆ ಸದ್ದಿನಿಂದ ಅವನು ಮತ್ತೆ ಆವೇಶದಿಂದ ಅವಳ ತುಟಿಗಳನ್ನ ಸವಿಯುತ್ತಲೇ ಇದ್ದ. ಕೊನೆಗೆ ಅವಳಿಗೆ ಉಸಿರಾಡೋದು ಕಷ್ಟ ಆದಾಗ ಅವನ ಶರ್ಟನ್ನು ಅವಳು ಗಾಬರಿಯಿಂದ ಗಟ್ಟಿಯಾಗಿ ಹಿಡ್ಕೊಂಡ್ಳು. ಆಗಲೇ ಅವನಿಗೆ ಪ್ರಜ್ಞೆ ಬಂತು. ತಕ್ಷಣವೇ ಅವಳಿಂದ ತನ್ನ ತುಟಿಗಳನ್ನ ಬಿಡಿಸ್ಕೊಂಡ. ಏದುಸಿರು ಬಿಡ್ತಾ ಅವನ ಎದೆಗೆ ಹೊರಗದ್ಲು. ವಿಕ್ರಮನಿಗೆ ತಕ್ಷಣ ಏನು ಮಾಡಬೇಕಂತ ತಿಳಿಯದಂತಾಯಿತು. ನಾನೀಗ ಅವಳೊಂದಿಗೆ ಹೀಗೆ ಮಾಡಬಾರ್ದಿತ್ತು. ವಿಕ್ರಮ್, ನೀನು ಮತ್ತೆ ತಪ್ಪು ಮಾಡಿದ್ಯಾ ಅಂತ ಅವನ ಮನಸ್ಸು ಅವನನ್ನು ಗದರಿಸ್ತಿತ್ತು. ಆದರೆ ಆ ಕ್ಷಣ ತನ್ನ ಎದೆಗೆ ಹೊರಗೆ ಏದುಸಿರಿ ಬಿಡ್ತಿದ್ದವಳನ್ನ ಅವನು ತನ್ನ ಕೈಗಳಿಂದ ಅಪ್ಕೊಂಡ. ತನ್ನ ಎದೆ ಮೇಲೆ ಅವಳ ಕಣ್ಣೀರಿನ ತೇವ ಹರಡುತ್ತಿರೋದು ಅವನಿಗೆ ತಿಳಿಯಿತು. ಎದೆಯಿಂದ ಮೆಲ್ಲನೆ ಅವಳ ಮುಖ ಎತ್ತಿ ಹಿಡಿದಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಯಾಕೋ ಆ ಕ್ಷಣ ಅವನ ಕಣ್ಣಲ್ಲೂ ಒಂದು ನೀರಿನ ಹನಿ ಮೂಡಿತು. ಅವಳ ಹಣೆಗೆ ಒಂದು ಮುತ್ತಿಟ್ಟು ಅವನೇನೂ ಮಾತಾಡದೆ ಗಾಳಿಯಂತೆ ಹೊರಗೆ ಹೋದ. ದೀಕ್ಷಾ ಆಗಲೂ ಹಾಗೇ ನಿಂತಿದ್ಲು. ತನ್ನ ಪ್ರಾಣವೇ ಆದವನು ತನಗೆ ನೀಡಿದ ಮೊದಲ ಪ್ರೇಮದ ಚುಂಬನ. ಅವಳಿಗೆ ಸಂತೋಷ ಮತ್ತು ಸಂಕಟ ಎರಡೂ ಒಟ್ಟಿಗೆ ಬಂದವು. ವಿಕ್ರಮನ ಹಲ್ಲುಗಳು ನೀಡಿದ ಸಣ್ಣ ನೋವಿನ ಜಾಗವನ್ನು ಅವಳು ತನ್ನ ಬೆರಳುಗಳಿಂದ ಸವರದ್ಲು. ಸ್ವಲ್ಪ ಉರಿ ಅನ್ನಿಸ್ತು. ಆದರೂ ಸುಖ ನೀಡೋ ಆ ಉರಿಯು ಅವಳ ಮುಖದಲ್ಲಿ ಒಂದು ನಗು ಮೂಡಿಸ್ತು. ವಿಕ್ರಮ್ ತನ್ನ ಕಾರನ್ನು ಅತಿ ವೇಗವಾಗಿ ಓಡಿಸ್ಕೊಂಡು ಹೋಗ್ತಿದ್ದಾನೆ. ಕೋಪದಿಂದ ಸ್ಟೀರಿಂಗ್ ಮೇಲೆ ಕೈಗಳಿಂದ ಗುದ್ದುತ್ತಿದ್ದಾನೆ. ಯಾಕೆ ಅವಳನ್ನ ನೋಡುವಾಗ ನನ್ನನ್ನು ನಾನು ಮರೀತಿದ್ದೀನಿ. ದ್ವೇಷನೆಲ್ಲ ಕರ್ಗೆ ಹೋಗ್ತಿದೆಯಲ್ಲ. ನಿನ್ನ ಗುರಿಗಳನ್ನ ನೀನು ಮರೀತಿದೀಯ ವಿಕ್ರಮ್. ನಿನ್ನ ಮೇಲೆ ನಿನಗೆ ಅಸಹ್ಯ ಆಗ್ತಿದೆ ಅಂತ ತನ್ನನ್ನು ತಾನೇ ಬೈದುಕೊಂಡ. ಆದರೂ ಅವಳ ಆ ತುಂಬಿದ ಕಣ್ಣುಗಳು ಅವನಲ್ಲಿ ಒಂದು ರೀತಿಯ ನೋವನ್ನು ತುಂಬಿದ್ವು. ಏನೇನೋ ಆಲೋಚಿಸ್ತಾ ಅವನು ಕಚೇರಿಯತ್ತ ಪ್ರಯಾಣವನ್ನು ಬೆಳೆಸ್ದ. ಕಚೇರಿಗೆ ತಲುಪಿದ್ರು ವಿಕ್ರಮನಿಗೆ ಒಂದು ಕ್ಷಣವೂ ಶಾಂತಿ ಇರಲಿಲ್ಲ. ತಾನು ಮಿತಿಮೀರಿ ಅವಳೊಂದಿಗೆ ಹಾಗೆ ಮಾಡಿದ್ದಕ್ಕೆ ಅವನಿಗೆ ತನ್ನ ಮೇಲೆ ತನಗೆ ಕೋಪ ಬಂತು. ದೀಕ್ಷಾ ಆ ಸಮಯದಲ್ಲಿ ಪೂರ್ತಿ ಲೋಕವನ್ನೇ ಮರೆತ ಸ್ಥಿತಿಯಲ್ಲಿದ್ಲು. ಸ್ವಲ್ಪ ಸಮಯದ ಹಿಂದೆ ವಿಕ್ರಮ್ ನೀಡಿದ ಆ ದೀರ್ಘ ಚುಂಬನದ ಗುಂಗನಲ್ಲೇ ಇದ್ದಾಳೆ. ಇದು ನಿಜವೇ ಅಂತ ತಿಳಿಯಲು ಹಲವು ಬಾರಿ ಅವಳು ತನ್ನ ತುಟಿಗಳ ಮೇಲೆ ಬೆರಳುಗಳಿಂದ ಸವರಿದ್ಲು. ತುಟಿಗಳಲ್ಲಿ ನಾಚಿಕೆ ಬೆರೆತ ಒಂದು ನಗು ಅರಳಿತು. ಇದೇ ಸಮಯದಲ್ಲಿ ಕಚೇರಿಯಲ್ಲಿ ಗಂಭೀರವಾದ ಕೆಲಸದಲ್ಲಿದ್ದಾನೆ ವಿಕ್ರಮ್. ತಕ್ಷಣ ಅವನ ಫೋನ್ಗೆ ಕರೆ ಬಂತು. ಅರುಣ್ ಕರೆ ಮಾಡ್ತಿದ್ದಾನೆ. ಹಲೋ ಅರುಣ್ ಸರ್, ನಾನು ಒಂದು ತುರ್ತು ವಿಷಯ ಹೇಳೋದು ಕರೆ ಮಾಡಿದೆ. ಹೇಳು ಸರ್. ಆ ವಿಶ್ವನಾಥ್ ನಿಮ್ಮ ಮಾತು ಮೀರಿ ಆ US ಕಂಪನಿ ಜೊತೆ ಒಪ್ಪಂದಕ್ಕೆ ಸಹಿ ಹಾಕಿದ್ದಾನೆ. ನಿಮಗೆ ಅದು ತಿಳಿಯೋದಿಲ್ಲ ಅಂತ ಅವನು ಅಂದ್ಕೊಂಡಿದ್ದಾನೆ. ಅರುಣ್ನಿಂದ ಎಲ್ಲವನ್ನ ಕೇಳಿದ ತಕ್ಷಣ ವಿಕ್ರಮ್ ಕೋಪದಿಂದ ನಡುಗ್ದ. ನನ್ನ ಮಾತನ್ನು ಮೀರೋದಕ್ಕೆ ನಿನಗಷ್ಟು ಧೈರ್ಯನಾ? ನನ್ನ ಮಾತು ಮೀರೋದಕ್ಕೆ ನೀನು ನೋವು ಅನುಭವಿಸ್ತೀಯ ವಿಶ್ವನಾಥ್. ನಿನ್ನನ್ನು ನೋಯಿಸ್ತೀನಿ. ಅವನ ಕಣ್ಣಲ್ಲಿ ಸೇಡಿನ ಕಿಚ್ಚು ಉರಿತಿತ್ತು. ಕಚೇರಿಯಿಂದ ನೇರವಾಗಿ ಹೊರಟು ತನ್ನ ಖಾಸಗಿ ಅತಿಥಿ ಗೃಹಕ್ಕೆ ಹೋದ. ಅಲ್ಲಿ ಕೂತು ಬಹಳಷ್ಟು ಡ್ರಿಂಕ್ಸ್ ಮಾಡ್ದ. ಕೋಪದಿಂದ ಅವನು ನಡಕ್ತಿದ್ದ. ಅಯ್ಯೋ, ಈ ವಿಕ್ರಮ್ ಅವ್ರು ಎಲ್ಲೂ ಹೋಗಿದ್ದಾರೆ ದೇವ್ರೆ. ನನ್ನ ತಯಾರಾಗಿರೋದಕ್ಕೆ ಹೇಳಿ 8 ಗಂಟೆ ಆದರೂ ಈ ಮನುಷ್ಯನ ಸುಳಿವಿಲ್ವಲ್ಲ. ಈಗ ನನ್ನ ದಡ್ಡಿ ಮಾಡೋದಕ್ಕೆ ಏನಾದರೂ ಹೇಳಿದ್ರು ಹಾಗೇನೇ ಇರಲಿಕ್ಕಿಲ್ಲ. ಏನೋ ಕೆಲಸ ಇರ್ಬೋದು. ಈಗ ಹೊರಗೆ ಹೋಗ್ದಿದ್ರು ಪರವಾಗಿಲ್ಲ. ವಿಕ್ರಮ್ ಅವ್ರು ಬೇಗ ಬಂದರೆ ಸಾಕು. ಏನೋ ಒಂದು ಆತಂಕ. ಅವನಿಗೆ ಅಕ್ಕ ಆಯಿತಾ ಹಾಲ್ನ ಸೋಫಾದಲ್ಲೇ ಕೂತ್ಲು. ದೊಡ್ಡ ಶಬ್ದದಂಗೆ ಬಾಗಿಲು ಎಳೆದು ತೆರೆಯೋ ಶಬ್ದ ಕೇಳಿ ದೀಕ್ಷಾ ಬೆಚ್ಚಿ ಎಚ್ಚರವಾದ್ಲು. ಕಣ್ಣುಗಳು ಕೂಡ ಗಡಿಯಾರದತ್ತ ಹೋದವು. ಸಮಯ 10 ಗಂಟೆ ಕಳೆದಿದೆ. ವಿಕ್ರಮನಿಗೆ ಕಾಯ್ತಾ ಯಾವಾಗಲೂ ತಾನು ನಿದ್ದೆಗೆ ಜಾರಿದ್ದು ಅವಳಿಗೆ ನೆನಪಾಯಿತು. ಗಾಬರಿಯಿಂದ ಎದ್ದು ನೋಡುವಾಗ ರೌದ್ರ ರೂಪದಲ್ಲಿ ನಿಂತಿರೋ ವಿಕ್ರಮ್ನನ್ನು ಕಂಡ್ಳು. ಅವನಿಂದ ಬರ್ತಿದ್ದ ಅಸಹ್ಯಕರವಾದ ಮದ್ಯದ ವಾಸನೆ ಅವಳಿಗೆ ಬಹಳ ಕಿರಿಕಿರಿ ಅನ್ನಿಸ್ತು. ವಿಕ್ರಮ್ ವೇಗವಾಗಿ ಬಂದು ದೀಕ್ಷಾಳ ಕೆನ್ನೆಗೆ ಜೋರಾಗಿ ಹೊಡೆದ. ಆ ಹೊಡೆತಕ್ಕೆ ಅವಳು ಸೋಫಾದ ಮೇಲೆ ಹಾರಬಿದ್ಲು. ಅವಳ ತುಟಿ ಒಡೆದು ರಕ್ತ ಬಂತು. ಸೋಫಾದಿಂದ ಅವಳನ್ನ ಇಳೆದೆಪ್ಪಿಸಿ ಮತ್ತೆರಡು ಕೆನ್ನೆಗಳಿಗೆ ಪೆಟ್ಟು ನೀಡಿದ. ಸೊಂಟದಿಂದ ಬೆಲ್ಟ್ ತೆಗೆದು ಮನ ಬಂದಂತೆ ಅವಳನ್ನ ಹೊಡೆದ. ಕೋಪದಿಂದ ಬೆಲ್ಟ್ ಬೀಸುವಾಗ ಇದು ಕೈಗೆ ತಗಲಿ ದೀಕ್ಷಾಳ ಹಣೆ ಮೇಲೆ ಉದ್ದಕ್ಕೆ ಗಾಯವಾಗಿ ರಕ್ತ ಸುರಿಯಿತು. ಅವಳು ಸುಸ್ತಾಗಿ ನೆಲಕ್ಕೆ ಬಿದ್ಲು. ನೆಲದಲ್ಲಿ ಬಿದ್ದಿದ್ದವಳು ಕುತ್ತಿಗೆಯನ್ನು ಒತ್ತಿ ಹಿಡಿದು ಅವನು ಹೇಳಿದ,
ಏನೇ ನಿನ್ನಪ್ಪ ಮತ್ತು ನೀನು ಸೇರಿ ನನ್ನ ದಡ್ಡ ಅಂದ್ಕೊಂಡಿದ್ದೀರಾ? ವಿಶ್ವನಾಥನ ಪತನ ಅದನ್ನು ನಾನು ನೋಡಬೇಕು. ಅದರ ನಡುವೆ ಅವನು ಹೊಸ ಒಪ್ಪಂದ ಮಾಡೋದಕ್ಕೆ ಹೋಗಿದ್ದಾನೆ. ನನ್ನ ಮಾತನ್ನು ಮೀರಿದ ಅವನನ್ನು ಮುಗಿಸೋದಕ್ಕೆ ನನಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಅವನನ್ನು ನೋಯಿಸಲು ನಿನಗಿಂತ ದೊಡ್ಡ ಆಯುಧ ಇನ್ನೊಂದಿಲ್ಲ. ನೋಡಲಿ ಅವನು ಮಗಳು ಬಿದ್ದು ಒದ್ದಾಡೋದನ್ನು. ಕುಡಿದ ಮದ್ಯದ ಅಮಲಿನಲ್ಲಿ ನಾಲಿಗೆ ತೊದಲ್ತಾ ವಿಕ್ರಮ್ ಏನೇನೋ ಹೇಳ್ತಿದ್ದ. ನಂತರ ಅವಳನ್ನ ತಳ್ಳಿ ತನ್ನ ಕೋಣೆಗೆ ಹೋದ. ದೀಕ್ಷಾಳನ್ನು ಹಿಂಸಿಸ್ತಿರೋ ವಿಡಿಯೋವನ್ನು ಆ ಅಮಲಿನಲ್ಲಿ ಅವನು ವಿಶ್ವನಾಥನ ಫೋನ್ಗೆ ಯಾವಾಗಲೂ ಕಳಿಸಿದ್ದ. ಒಂದು ಜೋರಾದ ಕಿರುಚಾಟ ಕೂಡ ಹೊರ ಹಾಕಲಾಗದೆ ಅವಳು ನೆಲದಲ್ಲಿ ಮುದುರಿ ಕೂತ್ಲು. ಹಣೆಯಿಂದ ಆಗಲೂ ರಕ್ತ ಜಿನುಗ್ತಿತ್ತು. ಆ ಕ್ಷಣ ಒಮ್ಮೆ ಸತ್ತು ಹೋದರೆ ಚೆನ್ನಾಗಿತ್ತು ಅಂತ ಅವಳು ಆಶಿಸಿದ್ಲು. ಇಷ್ಟೊಂದು ಸಂತೋಷವನ್ನು ನನಗೆ ನೀಡಿದ್ದು ಹೀಗೆ ನೋಯಿಸೋದಕ್ಕ ಭಗವಂತ? ಬಿಕ್ಕಿ ಬಿಕ್ಕಿ ಅಳತ ನೆಲದ ಮೇಲೆ ಬಿದ್ದು ಹೋದ್ಲವಳು. ಬೆಳಿಗ್ಗೆ ಕಣ್ತೆರೆಯುವಾಗ ತಲೆಗೊಂದು ಭಾರ ಅನ್ನಿಸ್ತು. ಪೂರ್ತಿ ಮರಗಟ್ಟಿದಂತೆ ಮೆಲ್ಲನೆ ಬೆಡಗೊರ ಕೂತ್ಲು. ತಕ್ಷಣ ನೆನ್ನೆಯ ಘಟನೆ ನೆನಪಾಯಿತು. ಬಹಳಷ್ಟು ಡ್ರಿಂಕ್ಸ್ ಸೇವಿಸಿದ್ದ ನೆನ್ನೆ. ಏನೂ ನೆನಪಿಲ್ಲ. ಬಂದದ್ದು ಮಲಗಿದ್ದು ಯಾವುದು. ಕೈಯಲ್ಲಿದ್ದ ಫೋನ್ ಲಾಕ್ ತೆಗೆದು ಯಾರಿಗೋ ಕರೆ ಮಾಡೋದಕ್ಕೆ ಹೋದರೆ ಆಗಲೇ ನಿನ್ನೆ ತೆಗೆದ ದೀಕ್ಷಾಳನ್ನು ಹಿಂಸಿಸೋ ವಿಡಿಯೋ ಓಪನ್ ಆಯಿತು. 1 ನಿಮಿಷ ಅದನ್ನು ನೋಡಿ ಅವನು ಸ್ತಬ್ಧನಾಗೋದ. ವಿಶ್ವನಾಥನ ವಾಟ್ಸಪ್ಗೂ ಆ ವಿಡಿಯೋ ಕಳಿಸಲಾಗಿದೆ. ಅವನಿಗೆ ಮೈಯೆಲ್ಲ ತಣ್ಣಗಾಯಿತು. ದೀಕ್ಷಾಳನ್ನು ನಾನು ಹಾಸಿಗೆಯಿಂದ ಜಿಗಿದು ಎದ್ದು ಕೆಳಗೆ ಓಡಿ ಹೋದ. ದೀಕ್ಷಾ ಅಂತ ಕಿರಿಚ್ತಾ ಕೆಳಗೆ ಬರೋಷ್ಟರಲ್ಲಿ ಹೊರಗಿನಿಂದ ಕರೆಗಂಟೆ ಸತತವಾಗಿ ಬಾರಿಸುತ್ತಲೇ ಇತ್ತು. ಬಾಗಿಲು ತೆರೆದ ತಕ್ಷಣ ವಿಕ್ರಮನ ಎದೆಗೆ ಒದೆ ಬಿತ್ತು. ಕೋಪದಿಂದ ಎಲ್ಲವನ್ನ ಸುಟ್ಟು ಹಾಕುವಂಥ ಆಕ್ರೋಶದೊಂದಿಗೆ ವಿಶ್ವನಾಥ್ ಜೊತೆಗೆ ದರ್ಶನ್. ಲೇ, ನನ್ನ ಮಗಳು ಎಲ್ಲಿದ್ದಾಳೆ? ನಿನ್ನ ಕೊಲ್ತೀನಿ, ನನ್ನ ಮಗಳಿಗೆ ಏನಾದರೂ ಆದರೆ. ಆ ಸಮಯದಲ್ಲಿ ಅವರು ಕೇವಲ ಒಬ್ಬ ಸಾಮಾನ್ಯ ಅಪ್ಪನಾಗಿ ಬದಲಾಗಿದ್ದರು. ವಿಕ್ರಮನಿಗೆ ಮರು ಮಾತಾಡಲು ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿ. ಯಾಕಂದರೆ ಅಪರಾಧ ಪ್ರಜ್ಞೆಯಿಂದ ಅವನು ನಲಗ್ತಿದ್ದ. ಹಾಲ್ನ ಒಳಗೆ ಬಂದ ವಿಶ್ವನಾಥ್ ನೋಡಿದ್ದು ಹಾಲ್ನ ಸೋಫಾದ ಪಕ್ಕದಲ್ಲಿ ನೆಲದ ಮೇಲೆ ಮುದುರಿ ಮಲಗಿರೋ ದೀಕ್ಷಾಳನ್ನು. ಆ ನೋಟ ಆ ತಂದೆ ಮತ್ತು ಅಣ್ಣನಿಧಿಗೆ ಬಿದ್ದ ಪೆಟ್ಟಿನಂತಿತ್ತು. ದಚ್ಚು ಮಗಳೇ. ದರ್ಶನ್ ಕೂಡ ಓಡ್ ಹೋಗವಳನ್ನ ಕೈಗಳಲ್ಲಿ ಎತ್ಕೊಂಡ. ಮುರಿದ ತಾವರೆಯಂತೆ ಇದ್ಲು ಅವಳು. ವಿಕ್ರಮನಿಗೆ ತನ್ನ ಹೃದಯ ಸೀಳಿದಂತ ಅನ್ನಿಸ್ತು. ಏಯ್, ಕರ್ಕೊಂಡು ಹೋಗ್ತೀನಿ ನಾನು ನನ್ನ ಮಗಳನ್ನು. ಇನ್ನು ಮುಂದೆ ನಿನ್ನ ಮುಂದೆ ಆಟ ಆಡಲು ಅವಳನ್ನ ಬಿಡೋದಿಲ್ಲ ನಾನು. ನನ್ನ ಮೇಲಲ್ವೇ ನಿನಗೆ ಹಗೆತನ ಮತ್ತು ಸೇಡು. ಅದನ್ನು ನನ್ನ ಮೇಲೆ ತೀರಿಸ್ಕೊ. ಅದಕ್ಕೆ ಏನು ತಿಳಿಯದ ನನ್ನ ಮಗುವನ್ನು ಬಲಿಪಶು ಮಾಡೋದಕ್ಕೆ ನೀನು ಮುಂದೆ ನಾನು ಬಿಡೋದಿಲ್ಲ ವಿಕ್ರಮ್. ಮತ್ತು ನಿನ್ನ ಕೈಯಲ್ಲಿರೋ ನನ್ನ ಮಗಳ ನಗ್ನ ವಿಡಿಯೋ ಅದನ್ನು ಇಟ್ಕೊಂಡಲ್ವೇ ಇಷ್ಟೊತ್ತು ನಮ್ಮನ್ನು ಹಿಡಿದಿಟ್ಟಿದ್ದು. ಇನ್ನು ಮುಂದೆ ನೀನು ಅದನ್ನು ಎಲ್ಲಿ ಬೇಕಾದರೂ ಹಾಕು, ಊರೆಲ್ಲ ತೋರಿಸು. ಅದರ ಹೆಸರಲ್ಲಿ ಹೆಚ್ಚೆಂದರೆ ನಾವು ಕುಟುಂಬ ಸಮೇತ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಬಹುದು ಅಷ್ಟೇ. ಆದರೂ ಇನ್ನು ಮುಂದೆ ನಿನ್ನ ಮುಂದೆ ಇವಳನ್ನ ಬಿಡೋದಿಲ್ಲ ನಾನು. ನನಗೆ ನನ್ನ ಮಗಳು ಬೇಕು. ಅಷ್ಟು ಹೇಳಿ ದೀಕ್ಷಾಳನ್ನು ಹಿಡ್ಕೊಂಡವರು ಅಲ್ಲಿಂದ ಹೊರಟರು. ಒಂದು ನೋಟ ಕೂಡ ಅವಳಿಂದ ವಿಕ್ರಮನ ಕಡೆಗೆ ಬರಲಿಲ್ಲ. ಅವರು ಹೊರಗೆ ಹೋದ ತಕ್ಷಣ ಗಾಳಿಯಂತೆ ಒಬ್ಬನು ಬಂದು ವಿಕ್ರಮನ ಕೆನ್ನೆಗೆ ಹೊಡೆದ. ಕೆನ್ನೆ ಮೇಲೆ ಕೈ ಇಟ್ಟು ನೋಡುವಾಗ ತನ್ನ ಆಪ್ತ ಗೆಳೆಯ ಸೂರಜ್ ಬಂದಿದ್ದ. ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯೋದಕ್ಕೆ ಯಾವಾಗ ಶುರು ಮಾಡಿದೆ ವಿಕ್ರಮ್? ಸೇಡು, ದ್ವೇಷ ನಿಲ್ಲಿಸಬಾರ್ದ ನೀನು? ನೀನೇನೇ ಮಾಡಿದ್ರೂ ನಿನಗೆ ಕಳೆದು ಹೋದ ಅಪ್ಪ ಮತ್ತು ಅಮ್ಮ ಮರಳಿ ಸಿಗ್ತಾರಾ? ಹೇಳಿ ವಿಕ್ರಮ್. ದೀಕ್ಷಾ ನಿನ್ನ ಹೆಂಡತಿ ಅಂತ ನಿನಗೆ ತಿಳಿಲಿಲ್ವ ವಿಕ್ರಮ್? ನಿನಗೆ ಏನು ಗೊತ್ತಾ ಅವಳ ಬಗ್ಗೆ? ನನ್ನ ಕಾಲೇಜ್ನಲ್ಲಿ ಅತ್ಯುತ್ತಮ ವಿದ್ಯಾರ್ಥಿನಿ ಅವಳು. ಅಪ್ಪನ ಹಡಸೊಕ್ಕಿಲ್ಲದ ಅಹಂಕಾರ ಇಲ್ಲದ ಬಡಪಾಯಿ ಹುಡುಗಿ. ಸಾಮಾನ್ಯರಂತೆ ಅತಿ ಸರಳವಾಗಿ ನಡೆಯೋ, ಸದಾ ಮಾತಾಡ್ತಾ ಇರೋ ಒಂದು ಅಮಾಯಕ ಜೀವ. ಆ ಜೀವವನ್ನು ನೀನು ನಿನ್ನೆ ಪ್ರಜ್ಞೆ ಇಲ್ಲದೆ ಅಷ್ಟೊಂದು ಹಿಂಸಿಸಿದ್ಯಾ? ಅವಳಪ್ಪ ಮಾಡಿದ ತಪ್ಪಿಗೆ ಆ ಅಮಾಯಕ ಹುಡುಗಿ ಏನು ಮಾಡಿದ್ಲು ವಿಕ್ರಮ್? ದೇವರು ಕೂಡ ನಿನಗೆ ಕ್ಷಮಿಸೋದಿಲ್ಲ ಇನ್ನು ಮುಂದೆಯೂ ಅವಳನ್ನು ಹಿಂಸಿಸಿದ್ರೆ. ಅಷ್ಟು ಹೇಳಿ ಸೂರಜ್ ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಕೋಪ ಮತ್ತು ಸಂಕಟ ಎರಡೂ ಒಂದೇ ಬಾರಿಗೆ ವಿಕ್ರಮನಿಗೆ ಬಂದವು. ಕೈಗೆ ಸಿಕ್ಕದ್ದನ್ನೆಲ್ಲ ಒಬ್ಬ ಹುಚ್ಚನಂತೆ ಅವನು ಬಿಸಾಕ್ತ. ಕಾರ್ನಲ್ಲಿ ಹೋಗುವಾಗಲೂ ಒಂದು ಗೊಂಬೆಯಂತೆ ಚಲನೆ ಇಲ್ಲದೆ ದರ್ಶನರಿಗೆ ಹೊರಗೆ ಮಲಗಿದಾಳೆ ದೀಕ್ಷಾ. ಹರಿತಿದ್ದ ಕಣ್ಣೀರನ್ನು ತಡೆಯೋದಕ್ಕೆ ಅವಳಿಂದ ಆಗಲಿಲ್ಲ. ಅವಳ ಮನಸ್ಸಿನ ಸಂಕಟದಂತೆ ಅವಳ ಕೈಗಳು ದರ್ಶನನ್ನು ಗಟ್ಟಿಯಾಗಿಡ್ದಿದ್ದವು. ತನ್ನ ಜೀವವೇ ಆದ ತಂಗಿಯನ್ನು ಅವನು ತನ್ನತ್ತ ಅಪ್ಕೊಂಡ. ಎಂದಿಗೂ ಕೈ ಬಿಡೋದಿಲ್ಲ. ಜೊತೆಗೆ ಈ ಅಣ್ಣ ಇರ್ತಾನೆ. ವಿಕ್ರಮ್ಗೆ ಪ್ರತಿ ಕ್ಷಣವೂ ಮನಸ್ಸಿನ ಹತೋಟಿ ತಪ್ಪು ಹೋಗುವಂತೆ ಅನ್ನಿಸ್ತು. ಫೋನ್ನಲ್ಲಿರೋ ವಿಡಿಯೋ ನೋಡಿದಷ್ಟು ಅವನಿಗೆ ಹುಚ್ಚು ಹಿಡಿತಿತ್ತು. ತಾನು ಅಷ್ಟೊಂದು ನೋಯಿಸಿದ್ರು ಮರಳಿ ಒಂದು ಮಾತು ಅನ್ನೋದೇ ಎಲ್ಲವನ್ನ ಸಹಿಸಿ ನಿಂತ ಅವಳನ್ನ ಕಂಡು ವಿಕ್ರಮನ ಹೃದಯ ಭಾರವಾಯಿತು. ಯಾಕಮ್ಮ ನೀನು ಈ ಪೆಟ್ಟುಗಳನ್ನ ಪೂರ್ತಿ ಮೌನವಾಗಿ ಅನುಭವಿಸ್ದೆ? ಒಂದು ಮರುಮಾತು ಹೇಳಬಾರ್ದಿತ್ತ? ನನಗೆ ತಿಳಿಲಿಲ್ಲ. ಆ ಮದ್ಯದ ಅಮಲಿನಲ್ಲಿ ಅವನ ಮೇಲಿನ ದ್ವೇಷದಲ್ಲಿ ಮಾಡಿಬಿಟ್ಟೆ. ಕೈಯಲ್ಲಿದ್ದ ಫೋನ್ ನೆಲಕ್ಕೆಸ್ತು ಓಡದ. ಮಾಡಿದ ತಪ್ಪನ್ನೆನೆದು ಅವನು ನಲಗ್ತಿದ್ದಾನೆ.
ಮರಳಿ ಮನೆಗೆ ತಲುಪಿದ ತಕ್ಷಣ ಯಾರನ್ನೂ ನೋಡದೆ ದೀಕ್ಷಾ ತನ್ನ ಕೋಣೆಗೆ ಓಡಿ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಮಗಳೇ, ಅವಳ ಹಿಂದೆ ಹೋಗಲು ಹೊರಟ ಗಿರಿಜಮ್ಮನನ್ನು ವಿಶ್ವನಾಥ್ ತಡೆದ್ರು. ವಿಶ್ವನಾಥ್, ಮಗಳು ಈಗ ಅಲ್ಲಿಗೆ ಹೋಗ್ಬಿಡ, ಅವಳು ಸ್ವಲ್ಪ ಸಮಯ ಒಬ್ಬಳೇ ಇರಲಿ, ಪಾಪ ನನ್ನ ಮಗು. ಅಪ್ಪ, ಆ ವಿಕ್ರಮ್ ನನ್ನ ದಚ್ಚು ವಿಡಿಯೋ ಲೀಕ್ ಮಾಡ್ತಾನಾ? ನನಗೆ ಭಯ ಆಗ್ತಿದೆ, ಪಾಪ ಅವಳಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ನೋಡೋಣ ಅವನು ಏನು ಮಾಡ್ತಾನೆ ಅಂತ. ಅವನು ಏನೇ ಮಾಡಿದ್ರು ಸರಿ, ನನ್ನ ಮಗಳನ್ನು ಇನ್ನು ಮುಂದೆ ಅವನಿಗೆ ಆಟ ಆಡಲು ನಾನು ಕೊಡೋದಿಲ್ಲ. ಅಷ್ಟು ಹೇಳಿ ಅವರು ಕೋಣೆಗೆ ಹೋದರು. ತಿಂಗಳುಗಳ ನಂತರ ತನ್ನ ಕೋಣೆಗೆ ಬಂದರೂ ದಚ್ಚುವಿಗೆ ಹೃದಯ ನಡುಗ್ತಿತ್ತು. ಕಣ್ಣುಗಳು ತಡೆಯಿಲ್ಲದೆ ಹರಿತಿದ್ವು. ಅಪ್ಪ ಮತ್ತು ಅಣ್ಣ ನನ್ನ ಅಲ್ಲಿಂದ ಕರ್ಕೊಂಡು ಬರುವಾಗಲೂ ಒಮ್ಮೆ ತಡಿಲಿಲ್ವಲ್ಲ ವಿಕ್ರಮ್ ಅವರೇ? ನನ್ನ ಹೊಡೆದಿದ್ದಕ್ಕೆ ನನಗೆ ನೋವಿಲ್ಲ, ಆದರೆ ಈಗ ನಾನು ಬಹಳ ನೋವು ಅನುಭವಿಸ್ತಿದ್ದೀನಿ. ವಿಕ್ರಮ್ ಅವರಲ್ಲದೆ ಈ ದಚ್ಚುಗೆ ಆಗೋದಿಲ್ಲ ಅಂತ ತಿಳಿಲಿಲ್ವಾ? ಯಾಕೆ ನನ್ನ ಹೀಗೆ ಮಾಡಿದ್ರಿ ಅಂತ ಒಬ್ಬಳೆ ಅಳ್ತಾ ಕೂತಿದ್ಲು ಅವಳು. ಅಳ್ತಾ ಅಳ್ತಾ ಯಾವಾಗಲೂ ಅವಳು ನಿದ್ದೆಗೆ ಜಾರಿದ್ಲು. ದೀಕ್ಷಾ ಹೋದ ನಂತರ ವಿಕ್ರಮನಿಗೆ ಪೂರ್ತಿ ಹುಚ್ಚು ಹಿಡಿದಂತಾಯಿತು. ಕೈಗೆ ಸಿಕ್ಕದ್ನೆಲ್ಲ ಎಸ್ದು ಹೊಡೆದ ಅವನು. ತನಗೆ ತಾನೇ ನೋವು ಮಾಡ್ಕೊಳ್ತಿದ್ದ. ಯಾಕಮ್ಮ ನನ್ನ ಬಿಟ್ಟು ಹೋದೆ? ನನ್ನ ಕೋಪದಿಂದ ನಾನು ಹಾಗೆ ಮಾಡಿಬಿಟ್ಟೆ ಅಂತ ನಿನಗೆ ತಿಳಿಲಿಲ್ವಾ? ಆದರೂ ಯಾಕೆ ನನ್ನ ಒಬ್ಬಂಟಿ ಮಾಡಿ ಹೋದೆ? ಎಂದಿಗೂ ನನ್ನ ಬಿಟ್ಟು ಹೋಗಲ್ಲ, ನೀನು ಇಷ್ಟಪಡೋದಿಲ್ಲ ಅಂತ ನೀನು ಯಾವಾಗಲೂ ಹೇಳ್ತಿದ್ದೆ ಅಲ್ವಾ? ಆದರೂ ನೀನು ನನ್ನ ಬಿಟ್ಟು ಹೋದೆ ಅಲ್ವೇ? ನಿನ್ನನ್ನು ದ್ವೇಷಿಸ್ತೀನಿ, ನಿನ್ನನ್ನು ದ್ವೇಷ ಮಾಡ್ತೀನಿ. ಮಧ್ಯದ ಅಮರಿನಲ್ಲಿ ಏನೇನೋ ಹೇಳುತ್ತಾ ಅವನು ನೆಲದ ಮೇಲೆ ಬಿದ್ದ. ವಿಶ್ವನಾಥ್ ಅವರೇ, ಬಂದಾಗನಿಂದ ಅಳ್ತಿದ್ದಾಳೆ, ತಡೆಯೋದಕ್ಕಾಗ್ತಿಲ್ಲ. ಒಂದು ಹನಿ ನೀರು ಕೂಡ ಕುಡಿತಿಲ್ಲ ಅವಳು. ಹೀಗೆ ಇದ್ದರೆ ನನ್ನ ಮಗುವಿಗೆ ಏನಾದರೂ ಆಗುತ್ತೆ ಅಂತ ಗಿರಿಜಮ್ಮ ಅಳೋದಕ್ಕೆ ಶುರು ಮಾಡಿದ್ರು. ಪ್ರೀತಿಯಿಂದ ತಲೆ ಸವಿರಿದ ಸ್ಪರ್ಶ ತಿಳಿದಾಗ ದೀಕ್ಷಾ ಒಮ್ಮೆ ಮುಖ ಎತ್ತಿ ನೋಡಿದ್ಲು. ದರ್ಶನ್, ದಚ್ಚು, ಏನು ಈ ರೀತಿ ಮಲಗಿದೆಯಮ್ಮ? ಹೀಗೇನೂ ತಿಂದೆ ಮಲಗಿದ್ರೆ ನಿನಗೇನಾದರೂ ಆಗುತ್ತೆ. ನನಗೆ ಬೇಡ ಅಣ್ಣ, ಹಾಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಅವನು ಅವಳನ್ನ ಹಿಡಿದೆಪ್ಪಿಸಿ ಸ್ನಾನದ ಮನೆಗೆ ಕರ್ಕೊಂಡು ಹೋಗಿ ಮುಖ ತೊಳೆಸ್ದ. ಮುಖ ಒರೆಸಿ ಅವಳ ಹರಡ್ಕೊಂಡಿದ್ದ ಕೂದಲನ್ನು ಕಟ್ಟಿ ನಂತರ ಅವಳನ್ನ ಹಾಸಿಗೆ ಮೇಲೆ ಕೂರಿಸ್ದ. ಅವನು ಅವಳಿಗಾಗಿ ತಂದು ಊಟವನ್ನು ಅವನೇ ಅವಳಿಗೆ ತಿನ್ನಿಸ್ದ. ಮನಸ್ಸಿಲ್ಲದಿದ್ದರೂ ಅವಳದನ್ನು ತಿಂದಳು. ದಚ್ಚು, ನಡೆದು ಹೋದದ್ದರ ಬಗ್ಗೆ ನೀನು ಬೇಸರ ಪಡಬಾರ್ದು. ನಿನ್ನನ್ನು ಯಾವುದೇ ಸಂಕಟಕ್ಕೆ ನಾವು ತಳ್ಳೋದಿಲ್ಲ ಮಗಳೇ. ಏನೇ ಬಂದರೂ ನಿನ್ನ ಕುಟುಂಬ ನಿನ್ನ ಜೊತೆಗಿದೆ, ಅದಕ್ಕೆ ಇನ್ನು ಮುಂದೆ ಹೀಗಳಬೇಡ. ದರ್ಶನ್ ಎದೆಗೆ ಹೊರಗಿ ಬಿಕ್ಕಿ ಬಿಕ್ಕಿ ಅತ್ತಲು ಅವಳು. ಹೃದಯ ಒಡೆದು ಅಳ್ತಾ ಇರೋ ತನ್ನ ತಂಗಿಯನ್ನು ಹೇಗೆ ಸಮಾಧಾನ ಪಡಿಸೋದು ಅಂತ ನೆನೆದು ದರ್ಶನ್ ಎದೆ ಭಾರವಾಯಿತು. ಒಂದೆರಡು ದಿನ ಕಳೆದರೂ ಭಯಪಟ್ಟಂತೆ ಏನೂ ನಡೆಯಲಿಲ್ಲ. ಆ ವಿಡಿಯೋಗಳನ್ನ ವಿಕ್ರಮ್ ಎಲ್ಲಿಯೂ ಹಾಕಲಿಲ್ಲ. ಗಿಲಿ ಗಿಲಿ ಅಂತ ಮಾತಾಡ್ತಿದ್ದ ದೀಕ್ಷಾ ಈಗ ಎಲ್ಲದರಿಂದ ದೂರವಾಗಿ ಕೋಣೆಯಲ್ಲಿ ಅಡಗಿ ಕೂತ್ಲು. ನಗುವಿಲ್ಲ, ಮಾತಿಲ್ಲ. ಜೀವ ಉಳಿಸ್ಕೊಳ್ಳಲು ಮಾತ್ರ ಏನಾದರೂ ತಿಂತಿದ್ಲಷ್ಟೇ. ಅವಳ ಸ್ಥಿತಿ ಎಲ್ಲರನ್ನೂ ಒಂದೇ ರೀತಿ ದುಃಖದಲ್ಲಿ ಮುಳುಗಿಸ್ತು. ಅಪ್ಪ, ದಚ್ಚುನ ಈ ಸ್ಥಿತಿ ಕಂಡು ನೋಡೋದಕ್ಕಾಗ್ತಿಲ್ಲ. ಅವಳಿಗೊಂದು ಬದಲಾವಣೆ ಬೇಕು. ನಾನು ಒಂದು ವಿಷಯ ಹೇಳ್ತೀನಿ, ಅದನ್ನು ಮಾಡಬೇಕು. ಹೇಳಿ ದರ್ಶನ್. ಅವಳಿಗೆ ಮಾಸ್ಟರ್ ಡಿಗ್ರಿ ಚೆನ್ನೈನಲ್ಲಿ ಮಾಡಬೇಕು ಎಂಬ ದೊಡ್ಡ ಆಸೆ ಇದೆ. ನಾನು ಗೂಗಲ್ನಲ್ಲಿ ನೋಡಿದಾಗ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿದೆ. ನಾವು ದಚ್ಚುವನ್ನು ಅಲ್ಲಿಗೆ ಸೇರಿಸೋಣ. ಈ ವಾತಾವರಣದಿಂದ ದೂರ ಆದರೆ ಅವಳಿಗೆ ಒಳ್ಳೆ ಬದಲಾವಣೆ ಆಗಬಹುದು. ದರ್ಶನ್ ಅಭಿಪ್ರಾಯಕ್ಕೆ ವಿಶ್ವನಾಥ್ ಮತ್ತು ಗಿರಿಜಮ್ಮ ಸಮ್ಮತಿಸಿದರು. ಊಟ ಮಾಡಲು ಕೂತಾಗ ಏನೋ ಆಲೋಚಿಸ್ತಾ ತಟ್ಟೆಯಲ್ಲಿ ಕಲೆ ಬಿಡಿಸುತ್ತಾ ಏನೂ ತಿನ್ನದೆ ಕೂತಿದ್ದಾಳೆ ದಚ್ಚು. ದಚ್ಚು, ಮಗಳೇ, ಅಪ್ಪನಿಗೆ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಿದೆ. ಅದಕ್ಕೊಂದು ಸಣ್ಣ ಧನಿ ಮಾತ್ರವೇ ಮರು ಉತ್ತರ. ಮಗಳೇ, ನಿನಗೆ ಮಾಸ್ಟರ್ ಡಿಗ್ರಿ ಮಾಡಬೇಕಲ್ವೇ? ಚೆನ್ನೈನಲ್ಲಿ ಒಂದು ಒಳ್ಳೆ ಕಾಲೇಜ್ನಲ್ಲಿ ನಿನಗೆ ಅಡ್ಮಿಷನ್ ರೆಡಿ ಮಾಡಿದ್ದೀನಿ. ಇನ್ನೆರಡು ದಿನ ಕಳೆದ ನಂತರ ಹೋಗಿ ಸೇರಿಕೊಳ್ಳಬೇಕು. ಅಪ್ಪ, ಬೇಡ, ನನಗೆ ಯಾವುದೂ ಆಗೋದಿಲ್ಲ. ಅವಳು ಕಳಿಸಿದ್ಲು. ದಚ್ಚು, ಇನ್ನು ಮುಂದೆ ಹೀಗೆ ಕೂತು ನೀನು ಬದುಕನ್ನು ಹಾಳು ಮಾಡೋದಕ್ಕೆ ನಾವು ಬಿಡೋದಿಲ್ಲ. ನಿನಗೆ ತಿಳಿತಿದ್ಯಾ ನಿನ್ನನ್ನು ನೆನೆದು ಎಷ್ಟು ಮಾತ್ರ ನಾವು ಹೀಗೆ ಸಂಕಟ ಪಡ್ತಿದ್ದೀವಿ ಅಂತ? ನಿನಗೇನೂ ಆಗಿಲ್ಲ ಮಗಳೇ. ಎಲ್ಲಿಯೂ ಕುಸಿದು ಬೀಳಬಾರ್ದು. ಧೈರ್ಯದಿಂದ ಮುನ್ನಡಿಬೇಕು. ಅದಕ್ಕೆ ನಾವು ಹೇಳೋದನ್ನು ನೀನು ಕೇಳಬೇಕು. ಅವಳೇನೂ ಮಾತಾಡದೆ ಕೋಣೆಗೆ ಹೋದ್ಲು. ಏನು ಮಾಡಬೇಕು, ಯಾವುದು ಆಗ್ತಿಲ್ಲ, ಪೂರ್ತಿ ಒಂದು ಮರಗಟ್ಟಿದ್ದ ಸ್ಥಿತಿಯಾಗಿದೆ. ವಿಕ್ರಮ್ ಅವ್ರ ಬಗ್ಗೆ ಏನೂ ತಿಳಿಯೋದಕ್ಕಾಗ್ತಿಲ್ಲ. ಎಲ್ಲಿ ಹೋಗಡಗಿದ್ದೀರಿ ನೀವು? ಯಾಕಾಗ ನನ್ನನ್ನು ಹೀಗೆ ಮಾಡಿದ್ರಿ? ಸಂಕಟದಿಂದ ಹೃದಯ ಭಾರವಾಯಿತು. ಬಹಳ ಹೊತ್ತಿನ ನಂತರ ಅವಳು ಒಂದು ನಿರ್ಧಾರಕ್ಕೆ ಬಂದಳು. ಹೋಗಬೇಕು, ಒಂದು ಬದಲಾವಣೆ, ಅದು ತನಗೂ ಈಗ ಬೇಕಾಗಿದೆ. ಹಾಲ್ನಲ್ಲಿ ಕೂತು ಮಾತಾಡ್ತಿದ್ದಾರೆ ವಿಶ್ವನಾಥ್, ಗಿರ್ಜಮ್ಮ ಮತ್ತು ದರ್ಶನ್. ದಚ್ಚು ಅಲ್ಲಿಗೆ ಬಂದಳು. ಅಮ್ಮನ ಪಕ್ಕದಲ್ಲಿ ಕೂತ್ಲು.
ಗಿರ್ಜಮ್ಮ ಅವಳನ್ನ ತನ್ನತ್ತ ಅಪ್ಕೊಂಡ್ರು. ಅಪ್ಪ, ನನಗೆ ಒಪ್ಪಿಗೆ ಇದೆ ಹೋಗೋದಕ್ಕೆ. ಅದನ್ನು ಕೇಳಿದ ತಕ್ಷಣ ಎಲ್ರಿಗೂ ಸಂತೋಷ ಆಯಿತು. ಒಳಗೆ ದುಃಖದ ಸಮುದ್ರ ಅಲೆದಾಡ್ತಿದ್ರು. ಹೊರಗೆ ಒಂದು ನಗು ತೋರಿಸಿದ್ಲು. ತನ್ನನ್ನು ಪ್ರೀತಿಸೋರನ್ನ ನೋಯಿಸಬಾರ್ದು ಎಂಬ ಕಾರಣಕ್ಕೆ. 2 ದಿನ ಕಳೆದ ತಕ್ಷಣ ದರ್ಶನ್ ಮತ್ತು ದೀಕ್ಷಾ ಇಬ್ಬರೂ ಸೇರಿ ಚೆನ್ನೈಗೆ ಹೋದರು. ವಿಶ್ವನಾಥ್ಗೆ ವ್ಯವಹಾರದ ಒತ್ತಡದ ಕಾರಣ ಹೋಗೋದಕ್ಕೆ ಸಾಧ್ಯವಾಗಲಿಲ್ಲ. ಭಾನುವಾರ ಬೆಳಗ್ಗೆ ಅವರು ಚೆನ್ನೈ ತಲುಪಿದ್ರು. ನೇರವಾಗಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಪಡೆದ್ರು. ನಂತರ ಕಾಲೇಜಿನ ಹಾಸ್ಟೆಲ್ನಲ್ಲಿ ಅವಳ ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸಾಮಾನುಗಳನ್ನೆಲ್ಲ ಹಾಸ್ಟೆಲ್ನಲ್ಲಿ ಇಟ್ಟು ಅವಳು ದರ್ಶನ್ ಜೊತೆ ಸ್ವಲ್ಪ ಹೊರಗೆ ಹೋಗಿ ಅಗತ್ಯ ವಸ್ತುಗಳನ್ನೆಲ್ಲ ಕೊಂಡ್ಕೊಂಡ್ಳು. ನಂತರ ಬೀಚ್ಗೆ ಹೋಗಿ ಅಲ್ಲಿ ಆ ಮರಳಿನ ಮೇಲೆ ಅನಂತ ಸಾಗರವನ್ನು ನೋಡ್ತಾ ಕೂತ್ಲು. ತನ್ನ ಆಲೋಚನೆಗಳಲ್ಲೂ ತನಗೆ ಪ್ರಿಯವಾದ ಆ ಮುಖ ಮಾತ್ರವೇ ಇತ್ತು. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಅಣ್ಣನಿಗೆ ತಿಳಿಯೋದು. ಆದರೆ ಒಂದು ಮಾತು ಹೇಳ್ತೀನಿ, ಎಲ್ಲವನ್ನ ಮರಿಬೇಕು. ಇಂದಿನಿಂದ ಆ ಹಳೆಯ ತಚ್ಚು ಆಗಿ ಬದಲಾಗಬೇಕು. ನಿನ್ನ ಕನಸನ್ನು ನೀನು ನನಸು ಮಾಡಿಕೊಳ್ಬೇಕು. ಎಲ್ಲವೂ ನಿನಗೆ ಸಾಧ್ಯವಾಗುತ್ತೆ. ನನಗೇನು ಬೇಸರ ಇಲ್ಲ ಅಣ್ಣ. ಸಮಯ ಆಯಿತು, ನಾವು ಹೋಗೋಣ. ಮರಳಿ ಬರೋ ದಾರಿಯಲ್ಲಿಬ್ಬರು ಹೋಟೆಲ್ನಲ್ಲಿ ಊಟ ಮಾಡಿದ್ರು. ದರ್ಶನ್ ಅವಳನ್ನು ಹಾಸ್ಟೆಲ್ಗೆ ಬಿಟ್ಟ. ಸಂಜೆ ವಿಮಾನಕ್ಕೆ ಮರಳಿ ಊರಿಗೆ ಬಂದ. ದಚ್ಚು ಕೋಣೆಗೆ ಹೋದಾಗ ಅಲ್ಲಿ ಇನ್ನೊಬ್ಬ ಹುಡುಗಿ ಕೂಡ ಇದ್ಲು. ದಚ್ಚುವನ್ನು ಕಂಡ ತಕ್ಷಣ ಅವಳ ಹತ್ರ ಬಂದ್ಲು. ಹಾಯ್, ಐ ಆಮ್ ಸ್ತುತಿ. ಯುವರ್ ನೇಮ್? ದೀಕ್ಷಾ. ಹಾಗಾದರೆ ಫ್ರೆಂಡ್ಸ್ ಅಷ್ಟು ಹೇಳಿ ಶ್ರುತಿ ದಚ್ಚು ಕಡೆ ಕೈ ಚಾಚಿದ್ಲು. ಒಂದು ನಗುವಿನೊಂದಿಗೆ ಅವಳು ಮರಳಿ ಕೈ ಕೊಟ್ಲು. ಶ್ರುತಿ, ಇಲ್ಲಿ ಹೊಸ ಅಡ್ಮಿಷನ್ನಾ? ಹೌದು, ನನ್ನನ್ನು ಶ್ರುತಿ ಅಂತ ಕರೀರಿ, ಅದೇ ಒಂದು ಸುಖ. ಅಂದಹಾಗೆ ವಿಷಯಕ್ಕೆ ಬರ್ತೀನಿ. ನಾನು ಡಿಗ್ರಿಯಿಂದ ಇಲ್ಲೇ ಇರೋದು. ನಾನು ಹೇಳೋದು ಅಪ್ಪ ಅಮ್ಮ ಎಲ್ಲ ದುಬೈನಲ್ಲಿದ್ದಾರೆ. ಊರಲ್ಲಿ ಅಜ್ಜ ಮತ್ತು ಅಜ್ಜಿ ಜೊತೆಗಿದ್ದೆ ನಾನು. ಆದರೆ ನಮಗೆ ಎಂದಿಗೂ ಆಗ್ಬರೋದಿಲ್ಲ. ಅವರು ಈ ಹಳೆ ಕಾಲದವರು ಬಹಳ ನಿಯಂತ್ರಣ ಮಾಡ್ತಾರೆ. ಅದು ಮಾಡಬೇಡ, ಇದು ಮಾಡಬೇಡ. ಹಾಗೆ ಸಣ್ಣ ಜಗಳದಲ್ಲಿ ಶುರುವಾಗಿ ದೊಡ್ಡ ಜಗಳ. ಕೊನೆಗೆ ನಾನೆಲ್ಲವನ್ನ ಗಂಟು ಮುಟ್ಟೆ ಕಟ್ಟಿ ಇಲ್ಲಿಗೆ ಬಂದೆ. ಇಲ್ಲೊಬ್ಬರು ಆಂಟಿ ಮನೆ ಇದೆ, ಆದರೆ ನಮಗೆ ಒಂದು ಸ್ವಾತಂತ್ರ್ಯ ಇರೋದಿಲ್ಲ. ಅದಕ್ಕೆ ಹಾಸ್ಟೆಲ್ನಲ್ಲಿ ಉಳ್ಕೊಂಡೆ. ಇಲ್ಲಿ ಆ ವಾರ್ಡನ್ ಅಜ್ಜಿಯ ಕಾಟ ಒಂದೇ ಇರೋದು. ದೀಕ್ಷಾ ಕುತೂಹಲದಿಂದ ಅವಳ ಮಾತನ್ನು ಕೇಳ್ತಾ ಕೂತಿದ್ಲು. ಒಮ್ಮೆ ನಾನು ಕೂಡ ಇದೇ ರೀತಿ ಒಂದು ಪಟಪಟ ಅನ್ನೋ ಹುಡುಗಿ ಆಗಿದ್ದೆ ಅಲ್ವೇ? ಅವಳು ನೆನೆದ್ಲು. ಅರಿಯದೆ ಕಣ್ಣುಗಳು ತುಂಬಿ ಬಂದುವು. ಹೆಲೋ ದಚ್ಚು. ಅವಳ ಕರೆಯೇ ದೀಕ್ಷಾಳನ್ನು ಆಲೋಚನೆಗಳಿಂದ ಎಚ್ಚರಿಸಿತು. ಏನು ಶ್ರುತಿ? ಏನಿಲ್ಲ, ಸ್ವಲ್ಪ ಕನಸಿನ ಲೋಕದಿಂದ ಹೊರಗೆ ಬನ್ನಿ. ಅದಕ್ಕೆ ಅವಳು ಒಂದು ನಗು ಬೀರಿದ್ಲು. ಅಂದಹಾಗೆ ಹುಡುಗರನ್ನು ನೋಡೋದ್ರಲ್ಲಿ ನಿನಗೆ ಆಸಕ್ತಿ ಇದೆಯಾ? ಯಾಕೆ? ನಾನು ಒಬ್ಬ ಪ್ರೊಫೆಷ್ನಲ್ ಹುಡುಗರನ್ನು ನೋಡೋಳು, ಅದಕ್ಕೆ ಕೇಳಿದೆ. ಇಲ್ಲಿ ಬಹಳ ಚೆನ್ನಾಗಿರೋ ಹುಡುಗರಿದ್ದಾರೆ. ನಮ್ಮ ಹೀರೋಗಳ ಥರ ಮಸಲ್ಸ್ ಎಲ್ಲ ಬೆಳೆಸ್ಕೊಂಡಿರೋ ಸುಂದರ ಹುಡುಗರು. ನಾಳೆ ನೋಡೋಣ ಎಲ್ಲರನ್ನೂ. ನನಗೆ ಬೇಡ, ನೀನೇ ನೋಡು. ಅದೆಲ್ಲ ಹೇಳ್ತೀಯಾ? ಆ ಸೌಂದರ್ಯದ ರಾಶಿಗಳನ್ನ ನೋಡುವಾಗ ಒಳಗಿರೋ ಪ್ರೀತಿ ತಾನಾಗೆ ಹೊರಗೆ ಬರುತ್ತೆ ಮಗಳೇ ದಚ್ಚು. ಶ್ರುತಿ ಜೊತೆಗಿರೋದು ತನ್ನ ಸಂಕಟಗಳನ್ನ ಇಲ್ಲದಂತೆ ಮಾಡ್ತಿದೆ ಅಂತ ದೀಕ್ಷಾಳಿಗೆ ಅನ್ನಿಸ್ತು. ಪರಿಚಯವಾದ ಸ್ವಲ್ಪ ಸಮಯದಲ್ಲಿ ಅವಳು ತನ್ನ ಮನಸ್ಸನ್ನು ಗೆದ್ದಿದ್ಲು. ನೋಡು, ನೀನು ನನ್ನ ಮುಖ ನೋಡಿ ಕನಸು ಕಾಣ್ತಾ ಕೂತ್ರೆ ಇಲ್ಲಿನ ಮೆಸ್ ಬಾಗಿಲು ಹಾಕ್ಬಿಡ್ತಾರೆ. ಆಮೇಲೆ ಗಾಳಿ ಸೇವಿಸಬೇಕಾಗುತ್ತೆ. ಆ ವಾರ್ಡನ್ ಅಜ್ಜಿ ಸಮಯದ ವಿಷಯದಲ್ಲಿ ಬಹಳ ಸ್ಟ್ರಿಕ್ಟ್. ಹೌದಾ? ಹಾಗಾದರೆ ಬಾ ಹೋಗೋಣ. ಊಟನೆಲ್ಲ ಮುಗಿಸಿ ಮನೆಗೆ ಕರೆ ಮಾಡಿ ಶ್ರುತಿ ಜೊತೆ ಬಹಳ ಸಮಯ ಮಾತಾಡಿದ್ಲು. ಪ್ರತಿ ಕ್ಷಣವೂ ಅವಳು ಒಂದು ಅದ್ಭುತ ಅಂತ ಅನ್ನಿಸ್ತಿತ್ತು. ಯಾರಿಗಾದರೂ ಕ್ಷಣಾರ್ಧದಲ್ಲಿ ಇಷ್ಟವಾಗಿಬಿಡ್ತಾಳೆ. ಬಹಳ ಸಮಯ ಹಾಗೆ ಏನೇನೋ ಮಾತಾಡ್ತಾ ಮಲ್ಗೋದಕ್ಕೆ ಹೋದರು. ಶ್ರುತಿ ಬೆಡ್ ಕಂಡ ತಕ್ಷಣ ಮಲಗಿದ್ಲು. ಕೋಣೆಯ ಮಸುಕಾದ 0 ಬಲ್ಬ್ ಬೆಳಕಿನಲ್ಲಿ ತಿರುಗೋ ಫ್ಯಾನನ್ನು ನೋಡ್ತಾ ಹಾಗೆಯೇ ಮಲಗಿದ್ಲು. ಕಣ್ಣುಗಳು ತುಂಬಿ ಹರಿದವು. ಅಲ್ಲಿವರೆಗೆ ಹಡಗಿಸಿಟ್ಟಿದ್ದ ಸಂಕಟ ಎಲ್ಲ ಹರಿಯಿತು. ಮನಸ್ಫೂರ್ತಿ ಆ ಮುಖ ಮಾತ್ರವೇ ತುಂಬಿಕೊಂಡಿತ್ತು. ವಿಕ್ರಮ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.